ಜೊತೆಗೆ ಬೀದರ್ನ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು, ಇಲ್ಲಿ ಕೈಗಾರಿಕೆಗಳು ಹೆಚ್ಚಿಗೆ ಆಗಬೇಕು ಅಂತ ಹೇಳಿದರೆ ಯಾವ ಕೈಗಾರಿಕೆಗಳು ನೀವಲ್ಲಿ ಪ್ರಾರಂಭ ಮಾಡ್ಬೋದು. ಇಲ್ಲಿ ಒಂದು IT ಪಾರ್ಕ್ ಮಾಡಲಿಕ್ಕೆ ಬಹಳಷ್ಟು ಅವಕಾಶ ಇದೆ. ಯಾಕೆಂದರೆ ಇಲ್ಲಿರುವಂಥ ಏನು ಯೂತರಿದ್ದಾರೆ ಇವರೆಲ್ಲ ಇವತ್ತು ಇಂಜಿನಿಯರಿಂಗ್ ಪದವೀಧರಿದ್ದಾರೆ, ITI ಮಾಡಿದ್ದಾರೆ, ಇವತ್ತು ಪಾಲಿಟೆಕ್ನಿಕ್ ಮಾಡಿದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿ ಅದರಲ್ಲಿ ಅಪ್ಸ್ಕಿಲ್ಲಿಂಗ್ ಭಾಳ ಅವಶ್ಯಕತೆ ಇದೆ. ನಾವು ಈಗಾಗಲೇ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನಮ್ಮ ಯುವತಿಯರಿಗೆ ಕೌಶಲ್ಯ ತರಬೇತಿ ಕೊಡಬೇಕು ಪ್ರತಿಯೊಂದು ಜಿಲ್ಲೆಯಲ್ಲಿ ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಸಹಿತ ಉಸ್ತುವಾರಿ ಮಂತ್ರಿಯಾಗಿ ಪ್ರತಿ ಯುವಕರಿಗೆ ಯಾರು BA BCom BSc ಇರ್ಬೋದು, ITI ಇರ್ಬೋದು, ಅಥವಾ ಇಂಜಿನಿಯರಿಂಗ್ ಪಾಸ್ ಆಗಿದ್ದಂಥ ವಿದ್ಯಾರ್ಥಿಗಳಿರ್ಬೋದು, ನಿರುದ್ಯೋಗಿಗಳಿರ್ಬೋದು, ಅಂಥವ್ರೆಲ್ಲರಿಗೆ ಇವತ್ತು ಕಂಪ್ಯೂಟರ್ ತರಬೇತಿ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.